2014ರಲ್ಲಿ ಹಾಸನದ ಆಲೂರಿನಲ್ಲಿ ಕಾಡಾನೆ ಹಾವಳಿ ವಿಪರೀತವಾಗಿತ್ತು ಅಲ್ವಾ? ಆ ಸಮಯದಲ್ಲಿ ಸೆರೆಸಿಕ್ಕ ಒರಟು ಕಾಡಾನೆಯೊಂದು ಈಗ ಮೈಸೂರು ಅರಮನೆಯ ಅತಿ ಪ್ರತಿಷ್ಠಿತ ಪಟ್ಟದ ಆನೆಯಾಗಿ ಬೆಳೆದಿದೆ ಅಂದ್ರೆ ನಂಬ್ತೀರಾ? ಖಂಡಿತ. ಇದು ನಿಜಕ್ಕೂ ಅಸಾಮಾನ್ಯವಾದ ಬೆಳವಣಿಗೆ. ಆ ಕಾಡಿನಿಂದ ನಾಡಿಗೆ, ಅದು ನೇರವಾಗಿ ರಾಜಮನೆತನದ ಮರ್ಯಾದೆಗೇರುವ ಈ ಪಯಣ ಇದೆಯಲ್ಲ, ಇದು ಸುಲಭದ ಮಾತಲ್ಲ. ಹೌದು. ನಮ್ಮ ಮುಂದಿರುವ ಈ ಎಲ್ಲ ಮೂಲಗಳನ್ನು ಇಟ್ಟುಕೊಂಡು ಇಂದಿನ ನಮ್ಮ ಈ ವಿಶೇಷ ಚರ್ಚೆಯಲ್ಲಿ ಮೈಸೂರು ದಸರಾದ ಹೊಸ ಭರವಸೆ ಕಂಜನ್ ಆನೆಯ ರೋಚಕ ಪಯಣವನ್ನು ಬಿಡಿಸಿಡೋಣ. ಖಂಡಿತ. ಕಂಜನ್ನ ಈ ಯಶೋಗಾಥೆ ಕೇವಲ ಒಂದು ಆನೆಯ ದೈಹಿಕ ಬಲದ ಕಥೆ ಮಾತ್ರ ಅಲ್ಲ, ಇದೊಂದು ಸಂಪೂರ್ಣ ಪರಿವರ್ತನೆಯ ಅದ್ಭುತ ಚಿತ್ರಣ ಅಂತಾನೆ ಹೇಳ್ಬೋದು. ನಿಜ. ಈ ಪರಿವರ್ತನೆಯ ಮೊದಲ ಹಂತ ಶುರುವಾಗಿದ್ದು ದುಬಾರೆ ಶಿಬಿರದಲ್ಲಿ. ಅಲ್ಲಿನ ಕ್ರೋಲ್ ಅಂದ್ರೆ ಈ ಕಾಡಾನೆಗಳನ್ನ ಪಳಗಿಸುವ ಮರದ ಗೂಡು ಇದೆಯಲ್ಲ, ಅದರ ನಿರ್ಮಾಣದ ಸಮಯದಲ್ಲಿ ಕಂಜನ್ ಭಾರೀ ಮರದ ದಿಮ್ಮೆಗಳನ್ನ ಅತ್ಯಂತ ಸುಲಭವಾಗಿ ಎಳೆತಿದ್ನಂತೆ. ಹೌದು. ಆ ಮರದ ದಿಮ್ಮೆಗಳನ್ನ ಕೇವಲ ಬಲದಿಂದ ಎಳೆದ್ರೆ ಸಾಲದು ಗೊತ್ತಾ? ಅವುಗಳನ್ನ ಒಂದಕ್ಕೊಂದು ಪೂರಕವಾಗಿ ಜೋಡಿಸಲು ಅಪಾರವಾದ ಏಕಾಗ್ರತೆ ಬೇಕಾಗತ್ತೆ. ಅದೇ ಆತನ ಈ ಕೆಲಸದ ವೈಖರಿ ನೋಡಿದ್ರೆ ನನಗೆ ಅನ್ಸೋದು ಏನಂದ್ರೆ, ಅತಿ ಒರಟಾದ ಯುವಕನೊಬ್ಬ ಸೇನೆ ಸೇರಿ ಅತ್ಯುತ್ತಮ ಶಿಸ್ತಿನ ಸೈನಿಕನಾಗಿ ಬದಲಾದಂತೆ ಕಾಣುತ್ತೆ ಅಲ್ವಾ? 100ಕ್ಕೆ 100 ಸತ್ಯ. ಆತ ಆಜ್ಞೆಗಳಿಗೆ ತಕ್ಷಣ ಸ್ಪಂದಿಸುವ ಅಪ್ಪಟ ಸೈಲೆಂಟ್ ಪರ್ಫಾರ್ಮರ್ ಅಂತಾನೆ ಕರೀಬಹುದು. ಓಹೋ, ಅಂದ್ರೆ ಈ ಸಲಾಂ ಧೇರ್ ಅನ್ನೋ ಆಜ್ಞೆಗಳಿಗೆ? ಹೌದು, ಆ ಆಜ್ಞೆಗಳಿಗೆ ಆತ ಕರಾರುವಾಗಿ ಕೆಲಸ ಮಾಡುತ್ತಾನೆ. ದೈಹಿಕ ಶ್ರಮದ ಜೊತೆಗೆ ಕೇವಲ ತನ್ನ ಕೆಲಸದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸುವ ಈ ಗುಣವೇ ಆತನನ್ನು ಇತರ ಯುವ ಆನೆಗಳಿಗಿಂತ ಭಿನ್ನವಾಗಿಸಿದೆ. ವಾವ್. ಕ್ರೋಲ್ನಲ್ಲಿ ಮರ ಎಳೆಯುವಾಗ ಕಲಿತ ಈ ಶಿಸ್ತು ಆತನ ನರಮಂಡಲವನ್ನೇ ಬದಲಾಯಿಸಿದಂತೆ ಕಾಣುತ್ತೆ. ಯಾಕಂದ್ರೆ ದೈಹಿಕ ಶಕ್ತಿಗಿಂತ ಆತನ ಮಾನಸಿಕ ಸಮತೋಲನ ನಮ್ಮನ್ನು ಹೆಚ್ಚು ಆಶ್ಚರ್ಯಗೊಳಿಸುತ್ತೆ. ಖಂಡಿತವಾಗ್ಲು. ಈಗ ದಸರಾ ತಾಲೀಮಿನ ವೇಳೆ ನಡೆದ ಒಂದು ಘಟನೆಯನ್ನೇ ನೋಡಿ. ಬಲಿಷ್ಠ ಆನೆ ಧನಂಜಯ ಇದ್ದಕ್ಕಿದ್ದಂತೆ ಕಂಜನ್ ಮೇಲೆ ದಾಳಿ ಮಾಡಲು ಬಂದಿದ್ನಂತೆ. ಆ ಸಮಯದಲ್ಲಿ ಆತ ತೋರಿದ ಸಂಯಮ ನಿಜಕ್ಕೂ ರೋಚಕ. ಅದೇ, ಕಂಜನ್ ಯಾವುದೇ ಪ್ರತಿದಾಳಿ ಮಾಡಲಿಲ್ಲ. ತನ್ನ ಮಾವುತ ವಿಜಯ್ ಮಾತಿಗೆ ಕಟ್ಟುಬಿದ್ದು ಅತ್ಯಂತ ಶಾಂತವಾಗಿ ಹಿಂದೆ ಸರಿದ. ಒಂದ್ ನಿಮಿಷ. ಕಂಚನ್ ಮೂಲತಃ ಒಂದು ಒರಟು ಕಾಡಾನೆ ಅಲ್ವಾ? ತನ್ನ ಮೇಲೆ ಮತ್ತೊಂದು ಆನೆ ದಾಳಿ ಮಾಡಿದಾಗ ಕಾಡಿನ ನಿಯಮದಂತೆ ಸಹಜವಾಗಿಯೇ ತಿರುಗಿ ಬೀಳ್ಬೇಕಿತ್ತಲ್ಲ? ಅದೇ ಇಲ್ಲಿನ ವಿಶೇಷ. ಪ್ರಾಣಿಗಳ ಮೂಲ ಪ್ರವೃತ್ತಿಯನ್ನು ಮೀರಿ ನಿಲ್ಲುವಷ್ಟು ನಿಯಂತ್ರಣ ಈತನಿಗೆ ಬಂದಿದೆ. ಆನೆಗಳ ಗುಂಪಿನಲ್ಲಿ ನಾಯಕತ್ವದ ಅಂದರೆ ಲೀಡರ್ಶಿಪ್ ಪೈಪೋಟಿ ಸದಾ ಇರುತ್ತೆ. ಆದರೆ ಕಂಜನ್ ಆ ಪ್ರಚೋದನೆಗೆ ಒಳಗಾಗಲಿಲ್ಲ. ನಿಜಕ್ಕೂ ಆಶ್ಚರ್ಯ. ಮಾವುತ ವಿಜಯ್ ಮತ್ತು ಕವಾಡಿಗ ಕಿರಣ್ ಜೊತೆಗಿನ ಆತನ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಅವರ ಒಂದು ಸಣ್ಣ ಸನ್ನೆ ಕೂಡ ಆತನ ಕಾಡಿನ ಮೂಲ ಪ್ರವೃತ್ತಿಯನ್ನು ಹತ್ತಿಕ್ಕಬಲ್ಲದು. ಅಂದ್ರೆ ಈ ದೊಡ್ಡ ಶಬ್ದಗಳಿಗೆ, ಇತರೆ ಆನೆಗಳ ಗರ್ಜನೆಗೆ ಆತ ವಿಚಲಿತನಾಗೋದಿಲ್ಲ ಅಂತಾಯ್ತು. ಖಂಡಿತ ಇಲ್ಲ. ಅರಣ್ಯ ಇಲಾಖೆ ಆತನನ್ನು ಭವಿಷ್ಯದ ಅಂಬಾರಿ ಆನೆಯಾಗಿ ನೋಡ್ತಿರುವುದಕ್ಕೆ ಗದ್ದಲದ ನಡುವೆಯೂ ಗಮನ ಕಳೆದುಕೊಳ್ಳದ ಈ ಅಪಾರವಾದ ಸಹನೆಯೇ ಮುಖ್ಯ ಕಾರಣ. ದೈಹಿಕ ಶ್ರಮದಿಂದ ಕಲಿತ ಶಿಸ್ತು ಆತನ ಭಾವನಾತ್ಮಕ ನಿಯಂತ್ರಣಕ್ಕೂ ದಾರಿ ಮಾಡಿಕೊಟ್ಟಿದೆ ಅನ್ನೋದು ಸ್ಪಷ್ಟ. ಈ ವಿಶಿಷ್ಟ ಗುಣಗಳೇ ಆತನಿಗೆ ಅರಮನೆಯಲ್ಲಿ ಅತಿ ಶೀಘ್ರವಾಗಿ ವಿಶೇಷ ಸ್ಥಾನಮಾನ ತಂದುಕೊಟ್ಟವು. ಹೌದು. ಈಗ 2023ರಲ್ಲಿ ಹಿರಿಯ ಆನೆ ಪಾರ್ಥಸಾರಥಿ ಅನಾರೋಗ್ಯಕ್ಕೀಡಾದಾಗ ಕೊನೆಯ ಕ್ಷಣದಲ್ಲಿ ದಸರಾಗೆ ಎಂಟ್ರಿ ಕೊಟ್ಟ ಆನೆ ಈ ಕಂಜನ್. ಅಲ್ಲಿಂದ ಕೇವಲ ಒಂದೇ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರಿಂದ ನೇರವಾಗಿ ಪಟ್ಟದ ಆನೆಯಾಗಿ ಆಯ್ಕೆಯಾಗಿದ್ದು ಸಣ್ಣ ಸಾಧನೆ ಏನಲ್ಲ. ನಿಜ. 2025ರಲ್ಲಿ ಪಟ್ಟದ ಆನೆಯಾಗಿ ಶ್ರೀಕಂಠ ಕಾರ್ಯನಿರ್ವಹಿಸಿದ್ರು ಕೂಡ ಕಂಜನ್ನ ಈ ದಿಢೀರ್ ಏರಿಕೆ ಆತನ ಸಾಮರ್ಥ್ಯವನ್ನ ಸಾಬೀತುಪಡಿಸುತ್ತೆ. ಮತ್ತೆ ಆತನ ದೈಹಿಕ ಬೆಳವಣಿಗೆ ಕೂಡ ಅಷ್ಟೇ ಅದ್ಭುತವಾಗಿದೆ ಅಲ್ವಾ? ಹೌದು. ಅಕ್ಟೋಬರ್ 2025ರ ವೇಳೆಗೆ ಕಂಜನ್ ಬರೋಬ್ಬರಿ 345 ಕೆಜಿ ತೂಕ ಹೆಚ್ಚಿಸಿಕೊಂಡು ಈಗ 5225 ಕೆಜಿ ತೂಕಕ್ಕೆ ಬೆಳೆದಿದ್ದಾನೆ. ಅರಮನೆಯ ಜವಾಬ್ದಾರಿಗೆ ತಕ್ಕಂತೆ ಆತ ತನ್ನನ್ನು ತಾನು ದೈಹಿಕವಾಗಿಯೂ ಅತ್ಯುತ್ತಮವಾಗಿ ರೂಪಿಸಿಕೊಳ್ತಿದ್ದಾನೆ. ಒಟ್ಟಿನಲ್ಲಿ ಕಂಜನ್ನ ಕತೆ ಕೇವಲ ಶಕ್ತಿಯ ಪ್ರದರ್ಶನವಲ್ಲ, ಇದು ಅಪಾರ ಶಿಸ್ತು, ಭಾವನಾತ್ಮಕ ನಿಯಂತ್ರಣ ಮತ್ತೆ ಹೊಸ ವಾತಾವರಣಕ್ಕೆ ಅತ್ಯದ್ಭುತವಾಗಿ ಒಗ್ಗಿಕೊಳ್ಳುವ ಹೊಂದಾಣಿಕೆಯ ಪಾಠ. ಖಂಡಿತ. ಕಾಡಿನಿಂದ ಹಿಡಿದು ತಂದ ಆ ಒರಟು ಜೀವಿ
ಕೇವಲ ತನ್ನ ಸಹನೆ ಮತ್ತು ಏಕಾಗ್ರತೆಯಿಂದಾಗಿ ಇಂದು ನಾಡಿನ ಅತಿದೊಡ್ಡ ಉತ್ಸವದ ಭರವಸೆಯಾಗಿ ನಿಂತಿದೆ. ಇದು ನಿಜಕ್ಕೂ ಸ್ಫೂರ್ತಿದಾಯಕ. ಕೊನೆಯದಾಗಿ ಒಂದು ಮಾತು. ಕಾಡಿನಲ್ಲೂ ಸ್ವಚ್ಛಂದವಾಗಿ ಒರಟಾಗಿ ತಿರುಗುತ್ತಿದ್ದ ಪ್ರಾಣಿಯೊಂದು ಇಷ್ಟೊಂದು ಅದ್ಭುತವಾಗಿ ತನ್ನ ಮೂಲ ಪ್ರವೃತ್ತಿಗಳನ್ನು ನಿಯಂತ್ರಿಸಿ ಹೊಸ ಜವಾಬ್ದಾರಿಗಳಿಗೆ ಒಗ್ಗಿಕೊಳ್ಳಬಲ್ಲದು ಎಂದಾದರೆ, ಹೌದು, ಅತ್ಯಂತ ಬುದ್ಧಿವಂತ ಜೀವಿಗಳಾದ ನಾವು ನಮ್ಮ ದೈನಂದಿನ ಸವಾಲುಗಳು ಮತ್ತು ಇಂದಿನ ಈ ಮಾಹಿತಿ ಸ್ಫೋಟದ ನಡುವೆ ಇಂತಹ ಸಹನೆ ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು ಎಷ್ಟು ಸಾಧ್ಯವಿದೆ? ಇದು ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ.